ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿಯಲ್ಲಿ ನಾವು ಶಕ್ತಿಯ ಆಕಾರಗಳು, ಅವುಗಳಲ್ಲಿ ಮುಗಿದು ಹೋಗುವ, ಮುಗಿದು ಹೋಗದ, ಅದನ್ನು ನಾವು ನವೀಕರಿಸುವ ಮತ್ತು ನವೀಕರಿಸಲಾಗದ ಶಕ್ತಿಯ ಮೂಲಗಳು ಅಂತ ಹೇಳ್ತೀವಿ. ಎಲ್ಲ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ತಿಳಿದುಕೊಳ್ಳೋಣ. ನಮಗೆಲ್ಲ ಗೊತ್ತು, ಪರಿಸರದಲ್ಲಿ ಹಲವಾರು ಶಕ್ತಿಯ ಮೂಲಗಳಿವೆ. ಆ ಎಲ್ಲ ಶಕ್ತಿಯ ಮೂಲಗಳ ಪೈಕಿ ನಮಗೆ ಶಕ್ತಿ ನಿತ್ಯತೆ ನಿಯಮ ಗೊತ್ತಿದೆ. ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದ ಶಕ್ತಿ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಹಾಗಾಗಿ ನಮಗೆ ಶಕ್ತಿಯ ಮುಗಿಯುವ ಚಿಂತೆ ನಮಗೆ ಬೇಕಾಗಿಲ್ಲ. ಈಗ ನಾವು ಪರಿಸರದಲ್ಲಿ ಈ ಒಂದು ಶಕ್ತಿಯ ರೂಪಾಂತರದ ಬಗ್ಗೆ ತಿಳಿದುಕೊಳ್ಳೋಣ. ಪರಿಸರದಲ್ಲಿ ಶಕ್ತಿಯ ಒಂದು ರೂಪಾಂತರ ಅಂದರೆ ಇಲ್ಲಿ ಶಕ್ತಿಯು ಯಾವ ರೂಪದಿಂದ ಯಾವ ರೂಪಕ್ಕೆ ಮಾರ್ಪಾಡಾಗ್ತದೆ ಅನ್ನೋದು ನೋಡೋಣ. ಮುಂಚಿತವಾಗಿ ನಾವು ಶಕ್ತಿಯ ಮೂಲಗಳಿಗೆ ಬಂದಾಗ ನಮಗೆ ಯಾವ ವಸ್ತುಗಳಿಂದ ಶಕ್ತಿ ಸಿಗ್ತದೋ ಆ ಎಲ್ಲ ವಸ್ತುಗಳನ್ನು ನಾವು ಶಕ್ತಿಯ ಆಕಾರಗಳು ಅಂತ ಹೇಳ್ತೀವಿ. ಈಗ ಸೂರ್ಯ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಇಂಧನಗಳಾಗಿರ್ಬೋದು, ಕಟ್ಟಿಗೆ ಆಗಿರ್ಬೋದು. ಈ ಥರ ಹಲವು ಶಕ್ತಿಯ ಆಕಾರಗಳನ್ನು ನಾವು ಪರಿಸರದಲ್ಲಿ ನೋಡಿದ್ದೇವೆ. ಶಕ್ತಿಯು ಹಲವಾರು ರೂಪಗಳಲ್ಲಿ ನಮಗೆ ಸಿಗ್ತಾ ಇದೆ. ಒಂದು ರೂಪದ ಶಕ್ತಿಯನ್ನು ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಇಲ್ಲಿ ಉದಾಹರಣೆಯಾಗಿ, ಎತ್ತರದಿಂದ ಒಂದು ತಟ್ಟೆಯನ್ನು ಕೆಳಗೆ ಬೀಳಿಸಿದಾಗ ಅದು ಪ್ರಚನ ಶಕ್ತಿಯನ್ನು ಪಡೆದುಕೊಂಡಿರ್ತದೆ. ಅದು ನೆಲಕ್ಕೆ ಬಿದ್ದು ಅಪ್ಪಳಿಸಿದಾಗ ನಮಗೆ ಶಬ್ದ ಕೇಳಿಸಿದೆ. ಹಾಗಾಗಿ ಇಲ್ಲಿ ಸಂಗ್ರಹವಾದ ಪ್ರಚನ ಶಕ್ತಿಯಿಂದ ಶಬ್ದಶಕ್ತಿಯಾಗಿ ಪರಿವರ್ತನೆ ಆಯಿತು. ಉದಾಹರಣೆ 2, ಒಂದು ಮೇಣದ ಬತ್ತಿಯನ್ನು ಹಚ್ಚಿದಾಗ ಅದು ತನ್ನ ಮೂಲಕ ಉಷ್ಣವನ್ನು ಹೊರಗಡೆ ಬಿಡ್ತದೆ. ಇಲ್ಲಿ ಮೇಣದಲ್ಲಿರುವಂತಹ ರಾಸಾಯನಿಕ ಶಕ್ತಿಯು ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಯಿತು. ಇಲ್ಲಿ ನಾವು ಶಕ್ತಿಯ ರೂಪಾಂತರವನ್ನು ನೋಡಬಹುದು. ಇಲ್ಲಿ ಮೇಣದ ಬತ್ತಿಯ ಉರಿಯುವಿಕೆಯನ್ನು ನಾವು ಪರಿಗಣಿಸಿದಾಗ ನಮಗೆ ಬೆಳಕು ಮತ್ತು ಶಾಖದ ರೂಪದಲ್ಲಿ ಶಕ್ತಿ ಹೊರ ಹಾಕ್ತದೆ. ಇನ್ನೊಂದು ರೀತಿ, ನಾವು ಕೆಲಸ ಮಾಡಲು ಬೇಕಾಗುವ ಶಕ್ತಿ, ಯಾವುದೇ ಒಂದು ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯ ಏನಾದರೂ ಅದಕ್ಕೆ ನಾವು ಶಕ್ತಿ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ ದೇಹದಲ್ಲಿ ಕೂಡ ಸ್ನಾಯುಗಳಲ್ಲಿರುವಂಥ ಶಕ್ತಿ ಸ್ನಾಯು ಶಕ್ತಿ. ನಮ್ಮ ದೇಹದಲ್ಲಿರುವಂಥದ್ದು ಕೂಡ ಸ್ನಾಯು ಶಕ್ತಿ ಇದೆ. ಇಲ್ಲಿ ಒಂದು 100 ml ನೀರನ್ನು 25 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಕೊಠಡಿಯಲ್ಲಿಟ್ಟಾಗ ಅದು ಪರಿಸರಕ್ಕೆ ಬಿಡುಗಡೆಯಾಗುವಂತಹ ಶಕ್ತಿ ಶಾಖದ ರೂಪದಲ್ಲಿ ಬಿಡುಗಡೆ ಮಾಡ್ತದೆ. ಇಲ್ಲೂ ಕೂಡ ನಾವು ಶಕ್ತಿಯ ರೂಪಾಂತರ ನೋಡಬಹುದು. ಹಾಗಾದರೆ ಈ ಎಲ್ಲ ಶಕ್ತಿಯ ಆಕಾರಗಳ ಪೈಕಿ ಉತ್ತಮ ಶಕ್ತಿಯ ಆಕಾರ ಯಾವುದು ಅಂತ ನೋಡೋಣ. ನಾವಿಲ್ಲಿ ರಾಸಾಯನಿಕ ಶಕ್ತಿ ಇದೆ, ಅಂದರೆ ರಾಸಾಯನಿಕ ವಸ್ತುಗಳಿಂದ ಬಿಡುಗಡೆಯಾಗುವ ಶಕ್ತಿ, ವಿದ್ಯುತ್ ಉಪಕರಣಗಳಲ್ಲಿರುವ ವಿದ್ಯುತ್ ಶಕ್ತಿ, ನಮ್ಮ ದೇಹದಲ್ಲಿರುವ ಸ್ನಾಯು ಶಕ್ತಿ, ಇವೆಲ್ಲವೂ ಶಕ್ತಿಯ ಆಕಾರಗಳು. ಇವುಗಳಲ್ಲಿ ಯಾವ ಉತ್ತಮ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಕೆಲವೊಂದು ಲಕ್ಷಣಗಳಿವೆ. ಏನು ಲಕ್ಷಣಗಳು ಅಂತ ಕೇಳಿದ್ರೆ, ಉತ್ತಮ ಇಂಧನದ ಲಕ್ಷಣಗಳು ಅಂತ ಕೂಡ ಹೇಳ್ತೀವಿ. ಅದು ಸುಲಭವಾಗಿ ಸಿಗುವಂತಿರಬೇಕು ಅಥವಾ ದೊರೆಯುವಂತಿರಬೇಕು. ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತಿರಬೇಕು. ಸುಲಭವಾಗಿ ಸಂಗ್ರಹಿಸುವಂತಿರಬೇಕು. ಅದು ದಹನಕ್ಕೆ ಒಳಪಡಿಸಿದಾಗ ಹೆಚ್ಚಿನ ಶಾಖ ಶಕ್ತಿಯನ್ನು ಬಿಡುಗಡೆ ಮಾಡಬೇಕು. ಮತ್ತು ಹೊಗೆ ಮತ್ತು ಬೂದಿಯಂತಹ ಉತ್ಪತ್ತಿ ಮಾಡಬಲ್ಲ ವಸ್ತುಗಳ ಪ್ರಮಾಣ ಕಡಿಮೆಯಾಗಿರಬೇಕು. ಇವು ಉತ್ತಮ ಇಂಧನದ ಲಕ್ಷಣಗಳು. ಎಲ್ಲ ಲಕ್ಷಣ ಹೋಲಿಸಿದಾಗ ನಾವು ಬಳಸುವ ಬಹುತೇಕ ಇಂಧನಗಳ ಪೈಕಿ ವಿದ್ಯುತ್ ಶಕ್ತಿ ಒಂದು ಉತ್ತಮ ಇಂಧನ ಅಂತ ಹೇಳಬಹುದು. ಹಾಗಾದರೆ ನೋಡೋಣ, ಇಲ್ಲಿ ಒಂದು ಉತ್ತಮ ಶಕ್ತಿಯ ಆಕಾರ ಯಾವುದು?
ಈಗಾಗಲೇ ತಿಳಿಸಿರುವ ಹಾಗೆ ಸುಲಭವಾಗಿ ಸಂಗ್ರಹಿಸಲು, ಸುಲಭವಾಗಿ ಸಾಗಿಸುವಂತಿರಬೇಕು, ಸುಲಭವಾಗಿ ದೊರೆಯುವಂತಿರಬೇಕು, ಮಿತವ್ಯಯಕಾರಿಯಾಗಿರಬೇಕು, ಅದು ಪ್ರತಿ ಘಟಕ ಪರಿಮಾಣ ಅಥವಾ ದ್ರವ್ಯರಾಶಿಗೆ ಹೆಚ್ಚಿನ ಕೆಲಸ ಮಾಡುವುದು, ಅಂದರೆ ಉಷ್ಣ ಶಕ್ತಿ ಹೆಚ್ಚು ಬಿಡುಗಡೆ ಮಾಡುವಂತಿರಬೇಕು. ಸೊ ಅದಕ್ಕೆ ನಮ್ಮ ಮನೆಗಳಲ್ಲಿ ಬಳಸುವ ಶಕ್ತಿಗಳ ಪೈಕಿ ವಿದ್ಯುತ್ ಶಕ್ತಿ ಒಂದು ಉತ್ತಮ ಶಕ್ತಿಯ ಆಕಾರ ಅಂತ ಹೇಳ್ಬೋದು. ಮುಂದುವರಿದು ಈ ಶಕ್ತಿಯ ಆಕಾರಗಳ ಪೈಕಿ ನಾವು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಶಕ್ತಿಯ ಸಾಂಪ್ರದಾಯಿಕ ಆಕಾರಗಳು, ಎರಡು ಅಸಾಂಪ್ರದಾಯಿಕ ಆಕಾರಗಳು. ಸಾಂಪ್ರದಾಯಿಕ ಆಕಾರಗಳಲ್ಲಿ ಪಳೆಯುಳಿಕೆ ಇಂಧನಗಳು, ಉಷ್ಣ ವಿದ್ಯುತ್ ಸ್ಥಾವರಗಳು, ಜಲವಿದ್ಯುತ್ ಸ್ಥಾವರ, ಜೈವಿಕ ರಾಶಿ ಮತ್ತು ಪವನಶಕ್ತಿ. ಇಲ್ಲಿ ಪಳೆಯುಳಿಕೆಗಳು ಅಂದಾಗ ಭೂಮಿಯ ಆಳದಲ್ಲಿ ಹುದುಗಿಲ್ಪಡುವ ಜೀವಿಗಳ ಅವಶೇಷಗಳಿಗೆ ನಾವು ಪಳೆಯುಳಿಕೆಗಳು ಅಂತ ಹೇಳ್ತೀವಿ. ಅವು ಜಲಚರ ಜೀವಿಗಳಾಗಿರ್ಬೋದು, ಸಸ್ಯಗಳಿಗಾಗಿರ್ಬೋದು, ಪ್ರಾಣಿಗಳ ಕೂಡ ಅವಶೇಷಗಳಾಗಿರ್ಬೋದು. ಇಲ್ಲಿ ಪಳೆಯುಳಿಕೆ ಇಂಧನಗಳು ಅಂದರೆ ಯಾವ್ಯಾವು? ಸಸ್ಯಗಳ ಹೂತು ಹೋಗುವಿಕೆಯಿಂದ, ನಶಿಸುವಿಕೆಯಿಂದ ಅಥವಾ ಬಹುಪಾಲು ದಿನಗಳ ನಂತರ ರಾಸಾಯನಿಕವಾಗಿ ಸಸ್ಯಗಳು ಬದಲಾವಣೆಗೊಂಡು ಕಲ್ಲಿದ್ದಲಾಗ್ತವೆ ನಿಧಾನಗತಿಯ ರಾಸಾಯನಿಕ ಬದಲಾವಣೆಯಿಂದ. ಮತ್ತು ಜಲಚರ ಜೀವಿಗಳ ಒಂದು ಅವಶೇಷಗಳು ಸುಮಾರು ಸಹಸ್ರಾರು ವರ್ಷಗಳ ನಂತರ ಪೆಟ್ರೋಲಿಯಂ ಉತ್ಪನ್ನಗಳಾಗ್ತವೆ. ಆ ಪೆಟ್ರೋಲಿಯಂ ಉತ್ಪನ್ನಗಳಿಂದ ನಾವು ಪೆಟ್ರೋಲ್ ಮತ್ತು ಡೀಸೆಲನ್ನು ಪ್ರತ್ಯೇಕ ಮಾಡಬಹುದು. ಇವು ಪಳೆಯುಳಿಕೆ ಇಂಧನಗಳು. ಹಾಗಾದರೆ ಪಳೆಯುಳಿಕೆ ಇಂಧನಗಳು ನಾವು ಬಳಸ್ತಾ ಇದ್ದೀವಿ, ಅವುಗಳಿಂದ ಬಿಡುಗಡೆಯಾಗುವ ಅನಿಲಗಳು ಯಾವುವು ಅಂತ ನೋಡೋದಾದರೆ ಕಾರ್ಬನ್, ನೈಟ್ರೋಜನ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ನಮ್ಮ ಪಳೆಯುಳಿಕೆ ಇಂಧನಗಳ ದಹನ ಕ್ರಿಯೆಯಿಂದ ಬಿಡುಗಡೆಯಾಗ್ತವೆ. ಇವು ವಾತಾವರಣದಲ್ಲಿನ ಗಾಳಿಯೊಂದಿಗೆ ಸೇರಿದಾಗ ಆಮ್ಲೀಯ ಆಕ್ಸೈಡ್ಗಳಾಗಿ ನಮ್ಮ ಮಳೆಯೊಂದಿಗೆ ಸೇರಿಕೊಳ್ತವೆ. ಆಗ ಅಂತಹ ಮಳೆಯನ್ನು ನಾವು ಆಮ್ಲ ಮಳೆ ಅಂತ ಹೇಳ್ತೀವಿ. ಇದರ ಜೊತೆಗೆ ಇವುಗಳ ಪಳೆಯುಳಿಕೆ ಇಂಧನಗಳ ಹೆಚ್ಚಿನ ಬಳಕೆಯಿಂದ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಕೂಡ ಹೆಚ್ಚಾಗ್ತದೆ. ಇದಕ್ಕೆ ನಾವು ಹಸಿರುಮನೆ ಪರಿಣಾಮ ಅಂತ ಹೇಳ್ತೀವಿ. ಈ ಚಿತ್ರದಲ್ಲಿ ನಮಗೆ ಅವಶ್ಯಕತೆಗೆ ಬೇಕಾಗುವ ಶಕ್ತಿಯ ಆಕಾರಗಳ ಒಂದು ಪ್ರಮಾಣ ಕೂಡ ಇದೆ. ಉಷ್ಣದಿಂದ ವಿದ್ಯುತ್ ಉತ್ಪತ್ತಿ ಪ್ರಕ್ರಿಯೆ. ವಿದ್ಯುತ್ ಶಕ್ತಿ ಒಂದು ಉತ್ತಮ ಇಂಧನ. ಅದನ್ನು ನಾವು ಬೇರೆ ಬೇರೆ ವಿಧಾನಗಳ ಮೂಲಕ ಉತ್ಪತ್ತಿ ಮಾಡಬಹುದು. ಅದು ನೀರಿನಿಂದ ಉತ್ಪತ್ತಿ ಮಾಡಬಹುದು, ಉಷ್ಣದಿಂದ ಕೂಡ ಉತ್ಪತ್ತಿ ಮಾಡಬಹುದು. ಈ ಉದಾಹರಣೆಯಲ್ಲಿ ಪ್ರೆಷರ್ ಕುಕ್ಕರ್ನಿಂದ ಬರುವ ಹಬೆಯನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡುವಂಥ ಒಂದು ಪ್ರಯೋಗ ಇದೆ. ಇದರಲ್ಲಿ ಪ್ರೆಷರ್ ಕುಕ್ಕರ್, ಲೋಹದ ಹಾಳೆ ಸೇರಿಸಿ ಮಾಡಿರುವ ಟೆನ್ನಿಸ್ ಚೆಂಡು, ಒಂದು ಡೈನಮೋ ಮತ್ತು ಬಲ್ಬ್ಗಳನ್ನು ಜೋಡಿಸಲಾಗಿದೆ. ರಭಸದಿಂದ ಹೊರಹೊಮ್ಮುವ ದ್ರವವು ಅಂದರೆ ಹಬೆಯು ರೆಕ್ಕೆಗಳ ಮೇಲೆ ವರ್ತಿಸಿ ಅವುಗಳನ್ನು ಸುತ್ತುವಂತೆ ಮಾಡುತ್ತದೆ. ಈ ತಿರುಗು ರೆಕ್ಕೆಗೆ ಡೈನಮೋ ನಾವು ಕೂಡಿಸಿದ್ದೇವೆ. ಇಲ್ಲಿ ಡೈನಮೋ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಉತ್ಪತ್ತಿ ಮಾಡ್ತದೆ. ಹಾಗಾಗಿ ಇಲ್ಲಿ ಬಲ್ಬ್ ಉರಿಯುವುದರ ಮೂಲಕ ನಾವು ವಿದ್ಯುತ್ ಉತ್ಪತ್ತಿಯಾಗಿರುವುದು ಖಾತ್ರಿಪಡಿಸಿಕೊಳ್ಳಬಹುದು. ಅದೇ ಥರನಾಗಿ ಉಷ್ಣ ಶಕ್ತಿಯನ್ನು ಬಳಸಿಕೊಂಡು ಕೆಲಸ ಮಾಡುವಂತಹ ಸಾಧನಗಳ ಪೈಕಿ ಈ ಹಿಂದೆ ಬಳಸಲ್ಪಡುವ ಉಗಿ ಇಂಜಿನ್ ಅಂತ ಹೇಳ್ತೀವಿ, ಅವುಗಳು ಉತ್ತಮ ಉದಾಹರಣೆಗಳು. ಇಂಧನಗಳನ್ನು ದಹಿಸಿ ಉಷ್ಣ ಶಕ್ತಿಯನ್ನು ಪಡೆದು ಅವು ಚಲಿಸ್ತಾ ಇದ್ದವು. ಅದರ ಜೊತೆಗೆ ನೀರನ್ನು ಕಾಯಿಸಿ ಹೆಚ್ಚಿನ ಒತ್ತಡದ ಹಬೆಯನ್ನು ಬಳಸಿಕೊಂಡು ನಾವು ವಿದ್ಯುತ್ ಉತ್ಪತ್ತಿ ಮಾಡಬಹುದು. ಅದುವೇ ಉಷ್ಣ ಶಕ್ತಿ ಸ್ಥಾವರಗಳಲ್ಲಿ ವಿದ್ಯುತ್ ಅದೇ ಥರನಾಗಿ ಉತ್ಪತ್ತಿ ಮಾಡ್ತಾರೆ. ಉಷ್ಣ ವಿದ್ಯುತ್ ಕೇಂದ್ರದಲ್ಲಿ ಪಳೆಯುಳಿಕೆ ಯಂತ್ರಗಳನ್ನು ದಹಿಸಿ ನೀರು ಕಾಯಿಸೋದರಿಂದ ಬರುವ ಹಬೆಯಿಂದ ಟರ್ಬೈನನ್ನು ಚಲಿಸಿ ವಿದ್ಯುತ್ ಉತ್ಪತ್ತಿ ಮಾಡಲಾಗ್ತದೆ. ಜಲವಿದ್ಯುತ್ ಸ್ಥಾವರಗಳು ನಾವು ಸರ್ವೇಸಾಮಾನ್ಯವಾಗಿ ಡ್ಯಾಮ್ಗಳು ಅಂತ ಹೇಳ್ತೀವಿ. ಜಲವಿದ್ಯುತ್ ಸ್ಥಾವರಗಳು ಒಂದು ನಿರ್ದಿಷ್ಟ ಎತ್ತರದಲ್ಲಿರುವ ನೀರನ್ನು ಸಂಗ್ರಹಿಸುವಂತಹ ತಾಣಗಳಾಗಿರ್ತವೆ. ಡ್ಯಾಮ್ಗಳು ಆಗಿರಬಹುದು, ಮತ್ತು ಸಂಗ್ರಹವಾಗಿರುವಂತಹ ಅವಶೇಷಗಳು ಅಥವಾ ತಾಣಗಳು ಡ್ಯಾಮ್ಗಳಾಗಿರ್ಬೋದು, ಅಥವಾ ರಭಸವಾಗಿ ಬೀಳುವಂತಹ ನೀರು
ಜಲಪಾತಗಳಿಂದ ಬೀಳುವಂಥ ನೀರು ಕೂಡ ಉದಾಹರಣೆಯಾಗಿದೆ. ಸೊ ಇಲ್ಲಿ ಸಂಗ್ರಹವಾದ ನೀರು ಅಂದರೆ ಪ್ರಚನ ಶಕ್ತಿ ಅದು ಕೆಳಗಡೆ ಕೂಡಿಸಲಾಗಿರುವ ಟರ್ಬೈನ್ಗಳ ಮೇಲೆ ಬಿದ್ದಾಗ, ಸೊ ಟರ್ಬೈನ್ ತಿರುಗ್ತದೆ. ಟರ್ಬೈನ್ಗಳು ತಿರುಗಿದಾಗ ಆ ಟರ್ಬೈನ್ಗಳ ತಿರುಗುವಿಕೆಯಿಂದ ನಾವು ವಿದ್ಯುತ್ ಶಕ್ತಿಯನ್ನು ಡೈನಮೋವನ್ನು ಬಳಸಿ ಉತ್ಪತ್ತಿ ಮಾಡಬಹುದು. ಸೊ ಚಿತ್ರದಲ್ಲಿ 2 ಚಿತ್ರಗಳಲ್ಲಿ ನೋಡ್ಬೋದು ವಿದ್ಯುತ್ ಉತ್ಪಾದನೆ. ಪ್ರಚನ ಶಕ್ತಿಯ ಆಕಾರಗಳಾದ ಜಲಪಾತಗಳು ನಮ್ಮಲ್ಲಿ ಕಡಿಮೆ ಇರುವ ಕಾರಣಕ್ಕಾಗಿ ನಾವು ಅಣೆಕಟ್ಟುಗಳನ್ನು ಬಳಸಿಕೊಂಡು ವಿದ್ಯುತ್ ಉತ್ಪತ್ತಿ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಜಲವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಲು ಇರುವ ಸಮಸ್ಯೆಗಳು ಅಂತ ನೋಡಿದರೆ, ಅಣೆಕಟ್ಟುಗಳ ನಿರ್ಮಾಣದಿಂದ ವಿಶಾಲವಾದ ವ್ಯವಸಾಯ ಯೋಗ್ಯ ಭೂಮಿ, ಮಾನವನ ವಾಸಯೋಗ್ಯ ಪ್ರದೇಶಗಳು ಮುಳುಗಡೆಯಾಗ್ತವೆ. ಜೊತೆಗೆ ಅಣೆಕಟ್ಟಿನ ನೀರಿನಲ್ಲಿ ಮುಳುಗಡೆಯಾಗಿರುವುದರಿಂದ ಪರಿಸರ ವ್ಯವಸ್ಥೆಯ ನಾಶ ಆಗ್ತದೆ. ಈ ಜಲಾಶಯಗಳಲ್ಲಿ ಮುಳುಗಡೆಯಾದ ಸಸ್ಯರಾಶಿಯು ಆಕ್ಸಿಜನ್ನ ಉತ್ಪತ್ತಿ ಮಾಡುವಂತಹ ಜೀವಿಗಳಾಗಿರುವ ಕಾರಣಕ್ಕಾಗಿ ಆಕ್ಸಿಜನ್ ರಹಿತ ಸ್ಥಿತಿಯಲ್ಲಿ ಕೊಳೆತು ಅಪಾರ ಪ್ರಮಾಣದ ಹಸಿರುಮನೆ ಅನಿಲ, ಅದುವೇ ಮೀಥೇನ್ ಬಿಡುಗಡೆಯಾಗುತ್ತದೆ. ಮುಳುಗಡೆ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸತಿ ಕಲ್ಪಿಸುವುದು ಕಷ್ಟ. ಸೊ ಈ ಥರ 2-3 ಸಮಸ್ಯೆಗಳು ಜಲವಿದ್ಯುತ್ ಸ್ಥಾವರಗಳಿಂದ ಇವೆ. ಸೊ ಮುಂದಿನ ಒಂದು ಶಕ್ತಿಯ ಆಕಾರ ಅದುವೇ ಜೈವಿಕ ರಾಶಿ. ಇಲ್ಲಿ ಪ್ರಾಣಿಗಳ ವಿಸರ್ಜಿತ ವಸ್ತುಗಳನ್ನು ಬಳಸಿಕೊಂಡು, ಅದರಲ್ಲಿ ವಿಶೇಷವಾಗಿ ದನಕರುಗಳ ಬೆರಣಿ ಹಸುವಿನ ಬೆರಣಿಯನ್ನು ಬಳಸಿಕೊಂಡು ನಾವಿಲ್ಲಿ ಉತ್ತಮ ಇಂಧನವನ್ನು ಉತ್ಪತ್ತಿ ಮಾಡಬಹುದು. ಈ ಒಂದು ಹಸುವಿನ ಬೆರಣಿಯನ್ನು ಬಳಸಿಕೊಂಡು ನಮ್ಮ ಮನೆಗಳಲ್ಲಿ ನಾವು ಅಡುಗೆಗೆ ಬಳಸುವ ಇಂಧನವನ್ನು ಉತ್ಪತ್ತಿ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಚನೆ ಇಲ್ಲಿದೆ. ಇಲ್ಲಿ ವಿಶೇಷ ಏನು ಅಂದರೆ, ಈ ಇಂಧನದ ದಹನಕ್ರಿಯೆ ಉಂಟಾದಾಗ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆಗ್ತದೆ, ಆದರೆ ಹೊಗೆಯ ಪ್ರಮಾಣ ತೀರಾ ಕಡಿಮೆ, ಅಂದರೆ ಶೂನ್ಯ ಅಂದರೂ ಕೂಡ ಸರಿ. ಈ ಒಂದು ಜೈವಿಕ ರಾಶಿ ಉತ್ಪಾದನೆಯಲ್ಲಿ, ಒಂದು ಜೈವಿಕ ಅನಿಲದ ಉತ್ಪಾದನೆಯಲ್ಲಿ ಹಸುವಿನ ಸಗಣಿ, ಕಳೆ, ನಿರುಪಯುಕ್ತ ತರಕಾರಿ, ಬಚ್ಚಲು ನೀರು ಇವುಗಳನ್ನು ಬಳಸಿಕೊಂಡು ಆಮ್ಲಜನಕ ರಹಿತ ವ್ಯವಸ್ಥೆಯಲ್ಲಿ ಅವುಗಳನ್ನು ವಿಘಟನೆಗೆ ಒಳಪಡಿಸಿ ಜೈವಿಕ ಅನಿಲವನ್ನು ಉತ್ಪತ್ತಿ ಮಾಡಬಹುದು. ಇದನ್ನು ನಾವು ಗೋಬರ್ ಅನಿಲ ಅಂತ ಹೇಳ್ತೀವಿ. ಚಿತ್ರದಲ್ಲಿ ಗೋಬರ್ ಅನಿಲದ ಒಂದು ಸ್ಥಾವರವನ್ನು ನೋಡ್ಬೋದು. ಈ ಬರುವ ಇಂಧನವನ್ನು ನಾವು ಅಡುಗೆಗಾಗಿ ನೀರು ಕಾಯಿಸಲು ಕೂಡ ಬಳಸ್ಕೊಳ್ಬಹುದು. ಸೊ ಒಂದು ಮಾದರಿ ಜೈವಿಕ ಅನಿಲ ಸ್ಥಾವರದ ರಚನೆ, ಒಂದು ಬಗ್ಗಡ, ಇದರಲ್ಲಿ ನಾವು ಸಗಣಿಯನ್ನು ಹಾಕಲ್ಪಡ್ತದೆ. ನೀರು ಮತ್ತು ಸಗಣಿ, ಇತರ ಸಸ್ಯ ತ್ಯಾಜ್ಯಗಳನ್ನು, ಪ್ರಾಣಿ ತ್ಯಾಜ್ಯಗಳನ್ನು ಬಳಸಬಹುದು. ಅದರ ಕೆಳಗಡೆ ಇಟ್ಟಿಗೆಯಿಂದ ಮಾಡಲ್ಪಟ್ಟಿರುವಂಥ ಗುಮ್ಮಟಾಕಾರದ ರಚನೆ ಇದೆ. ತದನಂತರ ಹೊರಕವಾಟದಲ್ಲಿ ಅನಿಲ ಬಿಡುಗಡೆ ಆದ ನಂತರ ಬರುವಂತಹ ತ್ಯಾಜ್ಯ ಹೊರಗಡೆ ಬರ್ತದೆ. ಈ ಹೊರಕವಾಟದಲ್ಲಿ ಬರುವ ಅಂಶಗಳು ಕೂಡ ಉತ್ತಮ ಗೊಬ್ಬರ ಆಗಿರ್ತದೆ. ಅದನ್ನು ನಾವು ಹೊಲ ಗದ್ದೆಗಳಿಗೆ ಬಳಸ್ಬೋದು. ಮೇಲ್ಭಾಗದಲ್ಲಿ ಅನಿಲದ ಉತ್ಪಾದನೆ ಆಗ್ತದೆ. ಸೊ ಅದನ್ನು ನಾವು ನಮ್ಮ ಮನೆಗಳಲ್ಲಿ ಉಷ್ಣಕ್ಕಾಗಿ ಬಳಸ್ಕೊಳ್ಬಹುದು. ಇಲ್ಲಿ ನಾವು ಟ್ಯಾಂಕಿನ ಒಳಗಡೆ ಹಾಕಲ್ಪಡುವ ವಸ್ತುಗಳಿಗೆ ನಾವು ಪಾಚಕವು ಅಂತ ಹೇಳ್ತೀವಿ. ಆ ಪಾಚಕ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ ನಡೆಸುವ ಸೂಕ್ಷ್ಮಾಣುಜೀವಿಗಳ ಸಂಯುಕ್ತಗಳನ್ನು ವಿಘಟಿಸಿ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸಲ್ಫೈಡ್ ಮುಂತಾದ ಅನಿಲಗಳನ್ನು ಉತ್ಪತ್ತಿ ಮಾಡುತ್ತದೆ. ಅನಿಲ ತೊಟ್ಟಿಯಲ್ಲಿ ಅನಿಲ ಶೇಖರಣೆಗಾಗಿ ಅಲ್ಲಿಂದ ನಾವು ಕೊಳವೆಗಳ ಮೂಲಕ ನಮಗೆ ಬೇಕಾದ ನಿಗದಿತ ಸ್ಥಳಕ್ಕೆ ಆ ಒಂದು ಇಂಧನವನ್ನು ವರ್ಗಾವಣೆ ಮಾಡಿ ಪಡೆಯಬಹುದು. ಈ ಜೈವಿಕ ಅನಿಲದ ಉಪಯೋಗಗಳಾಯಿತು. ಅದು ಹೇಗೆ ಉತ್ಪತ್ತಿ ಮಾಡಲಾಗ್ತದೆ ಅನ್ನುವಂಥದ್ದು ನೋಡಿದ್ದೀವಿ. ಈಗ ಅನುಕೂಲಗಳು ಜೊತೆಗೆ ಅನಾನುಕೂಲಗಳು ಎರಡನ್ನೂ ಕೂಡ ನಾವು ನೋಡೋಣ. ಮೊದಲನೇದು ಅನುಕೂಲಗಳು ನೋಡೋದಾದರೆ, ಈ ಒಂದು ಜೈವಿಕ ಅನಿಲದಲ್ಲಿ 75% ಶೇಕಡ 75% ಮೀಥೇನ್ ಅನಿಲ ಇರುವುದರಿಂದ
ಇದರಿಂದ ಬರುವ ಹೊಗೆ ಮತ್ತು ಬೂದಿಯ ಪ್ರಮಾಣ ಶೂನ್ಯ, ಹಾಗಾಗಿ ಇದಕ್ಕೆ ಉತ್ತಮ ಇಂಧನ ಅಂತ ಹೇಳ್ತೀವಿ. ಸೌದೆ, ಇದ್ದಿಲು, ಕಲ್ಲಿದ್ದಲು ಉರಿಸಿದಾಗ ನಮಗೆ ಬೂದಿ ಉಳಿತದೆ, ಹಾಗಾಗಿ ಜೈವಿಕನದಲ್ಲಿ ಆ ಯಾವುದೇ ರೀತಿಯ ಶೇಷ ಉಳಿಯುವುದಿಲ್ಲ. ಇದು ಹೊಗೆರಹಿತವಾಗಿ ಉರಿಯುತ್ತದೆ. ಇದರಲ್ಲಿ ಬಿಡುಗಡೆಯಾಗುವ ಶಾಖದ ದಕ್ಷತೆ ಕೂಡ ಹೆಚ್ಚು. ಜೈವಿಕ ಅನಿಲವನ್ನು ನಾವು ಉಷ್ಣಕ್ಕಾಗಿ ಬಳಸಬಹುದು, ಅದರ ಜೊತೆಗೆ ಬೆಳಕನ್ನು ಪಡೆಯಲು ಕೂಡ ಬಳಸಬಹುದು. ಈ ಒಂದು ಸ್ಥಾವರದಲ್ಲಿ ಬಗ್ಗಡದಿಂದ ಹೊರತೆಗೆದ ತ್ಯಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದ ರಂಜಕ ಮತ್ತು ನೈಟ್ರೋಜನ್ ಅಂಶ ಹೊಂದಿರುವುದರಿಂದ ಅದು ಬೆಳೆಗಳಿಗೆ ಬಳಸಿದಾಗ ಉತ್ತಮ ಗೊಬ್ಬರವಾಗಿ ಅದು ಕೆಲಸ ನಿರ್ವಹಿಸುತ್ತದೆ. ಮುಂದಿನ ಶಕ್ತಿ ಪವನ ಶಕ್ತಿ. ಈ ಶಕ್ತಿಯ ಮೂಲಗಳು ನಾವು ಬಳಸಿದಂತೆ ಅವು ಮುಗಿದು ಹೋಗುವುದಿಲ್ಲ. ಹಾಗಾಗಿ ಇವುಗಳಿಗೆ ನಾವು ಮುಗಿದು ಹೋಗದ ಅಂತ ಕೂಡ ಹೇಳ್ತೀವಿ, ಅಥವಾ ನವೀಕರಿಸುವ ಶಕ್ತಿಯ ಮೂಲಗಳು ಅಂತ ಹೇಳ್ತೀವಿ. ಮುಂದಿನ ಸಾಂಪ್ರದಾಯಿಕ ಆಕಾರ ಪವನ ಶಕ್ತಿ, ಅದಕ್ಕೆ ನಾವು ಗಾಳಿ ಶಕ್ತಿ ಅಂತ ಕೂಡ ಹೇಳ್ತೀವಿ. ಭೂಭಾಗವನ್ನು ಹಾಗೂ ಜಲಸಂಪತ್ತನ್ನು ಸೂರ್ಯನ ಶಾಖದ ಅಸಮಾನ ಕಾಯಿಸುವಿಕೆಯಿಂದ ಉಂಟಾದ ಗಾಳಿಯ ಚಲನೆಯಿಂದ ನಾವು ಈ ಒಂದು ಗಾಳಿ ಶಕ್ತಿ ಅಥವಾ ಪವನ ಶಕ್ತಿಯನ್ನು ಪಡೆದು ಅದನ್ನು ನಾವು ಬೇರೆ ಬೇರೆ ಕೆಲಸಗಳಿಗಾಗಿ ಬಳಸಬಹುದು. ಚಿತ್ರದಲ್ಲಿ ನೋಡುತ್ತಿರುವ ಹಾಗೆ ಈ ಒಂದು ಗಾಳಿ ಚಕ್ರಗಳ ಮೂಲಕ ಆ ಚಕ್ರಗಳು ತಿರುಗುವಿಕೆಯಿಂದ ನಾವು ಗಾಳಿ ಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿಯಾಗಿ ಮಾರ್ಪಡಿಸಬಹುದು. ಗಾಳಿ ಯಂತ್ರಗಳು ಅಂದರೆ ಒಂದು ಎತ್ತರದ ಸ್ಥಳದಲ್ಲಿ ಕಠಿಣವಾದ ಆಧಾರದ ಮೇಲೆ ಸ್ಥಾಪಿಸಿರುವ ದೊಡ್ಡ ವಿದ್ಯುತ್ ಫ್ಯಾನ್ ಅಥವಾ ಪಂಖದಂತಹ ವಿನ್ಯಾಸವನ್ನು ಹೊಂದಿರ್ತವೆ. ಗಾಳಿಯಂತ್ರದ ಚಕ್ರೀಯ ಚಲನೆಯನ್ನು ಬಳಸಿ ವಿದ್ಯುತ್ ಜನರೇಟರ್ ಅಥವಾ ಡೈನಮೋವನ್ನು ಬಳಸಿ ಟರ್ಬೈನ್ ಸುತ್ತಿಸಿ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡಬಹುದು. ಒಂದು ಗಾಳಿ ಯಂತ್ರದಿಂದ ಉತ್ಪಾದಿಸಲ್ಪಟ್ಟ ಒಂದು ವಿದ್ಯುತ್ತಿನ ಪ್ರಮಾಣವು ಕಡಿಮೆ ಉತ್ಪತ್ತಿಯಾಗುವ ಕಾರಣಕ್ಕಾಗಿ ಅದನ್ನು ವಾಣಿಜ್ಯ ಬಳಕೆಗೆ ಬಳಸುವುದು ಸ್ವಲ್ಪ ಕಷ್ಟಕರ. ಹಾಗಾಗಿ ಒಂದು ಗಾಳಿ ಯಂತ್ರದ ಬದಲಾಗಿ ನಾವು ಹೆಚ್ಚಿನ ಗಾಳಿ ಯಂತ್ರಗಳನ್ನು ಆ ಒಂದು ಸೀಮಿತ ಪವನ ಕ್ಷೇತ್ರದಲ್ಲಿ ಸ್ಥಾಪಿಸಿದಾಗ ಪವನ ಶಕ್ತಿ ಕ್ಷೇತ್ರ ಎಂದು ಕರೆಯಲಾಗುವ ಎತ್ತರದ ವಿಸ್ತಾರದ ಜಾಗದಲ್ಲಿ ಅವುಗಳನ್ನು ಸ್ಥಾಪಿಸಿ ಅವುಗಳಿಂದ ನಾವು ಶಕ್ತಿಯನ್ನು ಪಡೆಯಬಹುದು. ಈ ಒಂದು ಹಲವು ಗಾಳಿ ಯಂತ್ರಗಳಿಂದ ಉತ್ಪತ್ತಿಯಾಗುವ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿದಾಗ ಆ ಒಂದು ಒಟ್ಟು ಶಕ್ತಿಯನ್ನು ವಾಣಿಜ್ಯ ಬಳಕೆಗೆ ಬಳಸಬಹುದು. ಈ ಒಂದು ಪವನ ಶಕ್ತಿಗಾಗಿ ಬಳಸಲಾಗುವ ಒಂದು ಗಾಳಿ ಚಕ್ರಗಳ ಒಂದು ಮಿತಿಗಳು ನೋಡುವುದಾದರೆ, ವರ್ಷದ ಹೆಚ್ಚಿನ ಕಾಲ ಮಾರುತಗಳು ಬೀಸುವ ಪ್ರದೇಶದಲ್ಲಿ ಇವುಗಳನ್ನು ಸ್ಥಾಪಿಸಬೇಕಾಗ್ತದೆ. ಗಾಳಿಯ ಜವ ಕಡಿಮೆ ಇರುವ ಗಾಳಿಯ ಜವಗಳ ಪ್ರದೇಶದಲ್ಲಿ ಇವುಗಳನ್ನು ಬಳಸುವಂತಿಲ್ಲ. ಗಾಳಿಯ ಜವವು ಗಂಟೆಗೆ 15 ಕಿಲೋಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಾದ ಜವದಲ್ಲಿದ್ದಾಗ ಅಂತಹ ಒಂದು ಪ್ರದೇಶಗಳಲ್ಲಿ ನಾವು ಈ ಒಂದು ಪವನ ಶಕ್ತಿಯ ಸ್ಥಾವರಗಳನ್ನು ಕೂಡಿಸಬಹುದು. ಸಂಗ್ರಾಹಕ ಕೋಶಗಳಂತಹ ಪೂರಕ ಮೂಲ ಸೌಕರ್ಯಗಳು ಕೂಡ ಬೇಕಾಗ್ತದೆ. ಇದಕ್ಕೆ ವೆಚ್ಚ ಹೆಚ್ಚು ತಗಲುವುದು. ಮಾರುತವಲ್ಲದ ಅವಧಿಯಲ್ಲಿ ವಿದ್ಯುತ್ ಶಕ್ತಿ ಸರಬರಾಜಿಗೆ ಪರ್ಯಾಯ ವ್ಯವಸ್ಥೆ ಬೇಕು. ಸುಧಾರಣೆ, ಗಾಳಿಯ ವೇಗವೇ ಇಲ್ಲ, ಗಾಳಿ ಬೀಸ್ತಾನೆ ಇಲ್ಲ ಅಂದಾಗ ನಮಗೆ ಪವನ ಶಕ್ತಿಯಲ್ಲಿ ವಿದ್ಯುತ್ ಉತ್ಪಾದನೆ ಆಗುವುದಿಲ್ಲ. ಮಾರುತ ಕ್ಷೇತ್ರಗಳ ಸ್ಥಾಪನೆಗೆ ಅಗಾಧವಾದ ಜಾಗದ ಅವಶ್ಯಕತೆ ಇದೆ. ಅದಕ್ಕೆ ಸರಿಸುಮಾರಾಗಿ 1
ವಿದ್ಯುದಾಗಾರ ಸ್ಥಾಪನೆಗೆ ನಮಗೆ 2 ಹೆಕ್ಟೇರ್ ಭೂಮಿ ಅವಶ್ಯಕತೆ ಇದೆ. ಅಂದರೆ 1 ಮೆಗಾವ್ಯಾಟ್ ವಿದ್ಯುತ್ ಉತ್ಪತ್ತಿ ಮಾಡುವ ವಿದ್ಯುದಾಗಾರದ ಸ್ಥಾಪನೆಗೆ ನಮಗೆ 2 ಹೆಕ್ಟೇರ್ ಭೂಮಿ ಅವಶ್ಯಕತೆ ಇದೆ. ಕ್ಷೇತ್ರದ ಸ್ಥಾಪನಾ ವೆಚ್ಚ, ಅದಕ್ಕೆ ತಗುಲುವ ಖರ್ಚು ಕೂಡ ಹೆಚ್ಚು. ಗೋಪುರ ಮತ್ತು ರೆಕ್ಕೆಗಳನ್ನು ಪ್ರಕೃತಿಯ ಅನಿಶ್ಚಿತ ಪರಿಣಾಮಗಳಾದ ಮಳೆ, ಸೂರ್ಯನ ಶಾಖ, ಬಿರುಗಾಳಿ ಮುಂತಾದವುಗಳಿಂದ ಕೂಡ ರಕ್ಷಿಸಲು ನಮಗೆ ಉನ್ನತ ನಿರ್ವಹಣೆ ಅವಶ್ಯಕತೆ ಇದೆ. ಕೆಲವೊಮ್ಮೆ ಈ ಚಕ್ರಗಳು ಕೆಳಗಡೆ ಬಿದ್ದು ಮನುಷ್ಯರಿಗೂ ಮತ್ತು ಆಸ್ತಿಪಾಸ್ತಿಗೆ ಹಾನಿ ಮಾಡಿರುವಂಥ ಉದಾಹರಣೆಗಳು ಕೂಡ ಇವೆ. ಇಲ್ಲಿವರೆಗೆ ನೋಡಿರುವಂಥದ್ದು ನಾವು ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು. ಈಗ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳನ್ನು ನೋಡೋಣ. ಅದರಲ್ಲಿ ಸೌರಶಕ್ತಿ, ಸಮುದ್ರದ ಶಕ್ತಿ, ಭೂಗರ್ಭ ಉಷ್ಣ ಶಕ್ತಿ ಮತ್ತು ನ್ಯೂಕ್ಲಿಕ್ ಶಕ್ತಿ. ಸೌರಶಕ್ತಿ ಸೂರ್ಯನಿಂದ ಬರುವ ಬೆಳಕು ಮತ್ತು ಶಾಖದ ರೂಪದ ವಿಕಿರಣ ಮಾಧ್ಯಮದ ಮೂಲಕ ಭೂಮಿಗೆ ಬರುವಂತಹ ಶಕ್ತಿಗೆ ನಾವು ಸೌರಶಕ್ತಿ ಅಂತ ಹೇಳ್ತೀವಿ. ಹಾಗಾಗಿ ಸೂರ್ಯನ ನಾವು ಸ್ವಾಭಾವಿಕ ಶಕ್ತಿಯ ಮೂಲ ಅಂತ ಕೂಡ ಹೇಳ್ತೀವಿ. ಸೌರಶಕ್ತಿಯನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುವ ಉಪಕರಣಗಳಿಗೆ ನಾವು ಸೌರ ಸಾಧನಗಳು ಅಂತ ಹೇಳ್ತೀವಿ. ಇಲ್ಲಿ ಸೌರ ಸಾಧನಗಳಲ್ಲಿ 2 ವಿಧಗಳು. ಸೌರಶಕ್ತಿಯನ್ನು ಉಷ್ಣಶಕ್ತಿಯಾಗಿ ಮಾರ್ಪಡಿಸುವಂತಹ ಸಾಧನಗಳು. ಎರಡನೇದು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವ ಸಾಧನಗಳು. ಉದಾಹರಣೆಗೆ ಸೌರ ಅಡುಗೆ ಒಲೆ ಮತ್ತು ಸೌರ ಜಲತಾಪಕ ಸೌರಶಕ್ತಿಯಿಂದ ಉಷ್ಣಶಕ್ತಿ ಬದಲಾವಣೆಯಲ್ಲಿ ಬಳಕೆಯಾಗುವ ಸಾಧನಗಳು. ಜೊತೆಗೆ ಸೌರಕೋಶದಲ್ಲಿ ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಈ ಒಂದು ಸೌರಶಕ್ತಿ ಉತ್ಪಾದನೆಯಲ್ಲಿ 5 ಬಿಲಿಯನ್ ವರ್ಷಗಳಿಂದ ಸೂರ್ಯ ನಿರಂತರವಾಗಿ ತನ್ನ ಶಕ್ತಿಯನ್ನು ನೀಡ್ತಾ ಇದ್ದಾನೆ. ಮುಂದಿನ 5 ಬಿಲಿಯನ್ ವರ್ಷಗಳವರೆಗೂ ಸಹಿತ ಸೂರ್ಯ ಇದೇ ಹಂತದಲ್ಲಿ ಇದ್ದು ನಮಗೆ ಶಕ್ತಿಯನ್ನು ನೀಡ್ತಾನೆ. ಸೌರ ಒಲೆ ಅಥವಾ ಸೌರ ಕುಕ್ಕರ್ ಅನ್ನುವಂತಹ ಒಂದು ಸಾಧನದಲ್ಲಿ ಒಂದು ಕಾರ್ಡ್ಬೋರ್ಡ್ನಿಂದ ಮಾಡಿರುವಂಥ ಪೆಟ್ಟಿಗೆ, ಮೇಲ್ಭಾಗದಲ್ಲಿ ಮುಚ್ಚಳ, ಅದಕ್ಕೆ ಪಾರದರ್ಶಕ ಗಾಜು, ಒಳಗಡೆ ಕಪ್ಪು ಲೇಪನ, ತಳಭಾಗದಲ್ಲಿ ಒಂದು ಕನ್ನಡಿ ಸಮತಲ ದರ್ಪಣವನ್ನು ಬಳಸಲಾಗಿರುತ್ತದೆ. ಚಿತ್ರದಲ್ಲಿ ನೋಡುತ್ತಿರ್ಬೋದು ಈ ಒಂದು ಸೌರ ಕುಕ್ಕರ್. ಈ ಒಂದು ಸಾಧನದಲ್ಲಿ ಸೌರಶಕ್ತಿಯಿಂದ ಉಷ್ಣ ಅಥವಾ ಶಾಖಶಕ್ತಿಯನ್ನಾಗಿ ಬದಲಾವಣೆಗೊಂಡು ಅಲ್ಲಿ ಆಹಾರ ಬೇಯಿಸಲು ಬಳಸುವಂತಹ ಸಾಧನ ಇದು ಆಗಿದೆ. ಸೌರ ಕುಕ್ಕರ್ಗಳು ಕನ್ನಡಿಗಳ ಮೂಲಕ ಸೌರ ವಿಕಿರಣಗಳನ್ನು ಕೇಂದ್ರೀಕರಿಸಿ ಹೆಚ್ಚಿನ ತಾಪವನ್ನು ಉಂಟು ಮಾಡಿ ಪಾತ್ರೆ ಒಳಗಡೆ ಆಹಾರ ಬೇಯುವಂತೆ ಮಾಡುತ್ತದೆ. ಸೌರ ಕುಕ್ಕರ್ಗಳಿಗೆ ಗಾಜಿನ ಮುಚ್ಚಳಗಳನ್ನು ಹೊಂದಿದ್ದು ಸೂರ್ಯನ ಶಾಖವನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯಕವಾಗಿದೆ. ಇಲ್ಲಿ ಸೌರ ಕುಕ್ಕರ್ನಲ್ಲಿ ಬಳಸಲಾಗುವ ಪ್ರತಿಯೊಂದು ಭಾಗದ ಒಂದೊಂದು ವಿಶೇಷ ಇದೆ. ಕೆಳಗಡೆ ಬಳಸಲಾಗಿರುವ ಒಂದು ಕನ್ನಡಿ ಪ್ರತಿಫಲನ ಗುಣವನ್ನು ಹೊಂದಿದೆ. ಮೇಲ್ಭಾಗದಲ್ಲಿ ಬಳಸಲಾಗಿರುವ ಪಾರದರ್ಶಕ ಗಾಜು ಅದು ಕಡಿಮೆ ಆವೃತ್ತಿಯ ಕಿರಣಗಳನ್ನು ಒಳಗೆ ಪ್ರವೇಶಿಸುವಂತೆ ಮಾಡುತ್ತದೆ. ತದನಂತರ ಅಲ್ಲಿ ಉಂಟಾಗುವ ಹಲವು ಪ್ರತಿಫಲನದ ಪರಿಣಾಮವಾಗಿ ಆವೃತ್ತಿ ಹೆಚ್ಚಾಗಿ ಅದು ಹೊರಗಡೆ ಬಿಡದಂತೆ ಅಲ್ಲೇ ಉಳಿಸಿಕೊಳ್ಳುತ್ತದೆ. ಸೌರ ಕುಕ್ಕರ್ನ ಹೊರಮೈ ಮತ್ತು ಒಳಮೈ ಕಪ್ಪು ಬಣ್ಣವನ್ನು ಹೊಂದಿದೆ. ಇದು ಸೂರ್ಯನಿಂದ ಬರುವಂಥ ಹೆಚ್ಚಿನ ಶಾಖವನ್ನು ಹೀರಿಕೊಳ್ಳಲು ಸಹಾಯಕವಾಗಿದೆ. ಆಮೇಲೆ ಈ ಒಂದು ಸೌರ ಕುಕ್ಕರ್ ನಿರಂತರವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ನಮಗೆ ಸೂರ್ಯನ ಒಂದು ಬೆಳಕು ಅಥವಾ ಶಾಖದ ರೂಪದ ಶಕ್ತಿ ನಿರಂತರವಾಗಿ ಇರಬೇಕಾಗ್ತದೆ. ಮುಂದಿನ ಹಂತ ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಯ ಬದಲಾವಣೆ. ಅದಕ್ಕೆ ಬಳಸುವಂತಹ ಒಂದು ಸಾಧನಗಳು ಸೌರಕೋಶಗಳು. ಸೌರಕೋಶದಲ್ಲಿ ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಬಹುದು. ಒಂದು ಮಾದರಿ ಸೌರಕೋಶವು ಅಂದರೆ 2 ಸೆಂಟಿಮೀಟರ್ ಉದ್ದ 2 ಸೆಂಟಿಮೀಟರ್ ಅಗಲ ಅಂತ ಹೇಳ್ತೀವಿ. ಅಷ್ಟು ಒಂದು ಚಿಕ್ಕ ಗಾತ್ರದ ಒಂದು ಮಾದರಿ ಸೌರಕೋಶವು ನಾವು ಸೂರ್ಯನ ಬಿಸಿಲಿಗೆ ಒಡ್ಡಿದಾಗ
0.5ರಿಂದ 1 ವೋಲ್ಟ್ನಷ್ಟು ವೋಲ್ಟೇಜನ್ನು ಉಂಟು ಮಾಡುವಂತಹ ವಿದ್ಯುತ್ ಹಾಗೂ 0.7 ವ್ಯಾಟ್ನಷ್ಟು ಸಾಮರ್ಥ್ಯ ಇರುವ ವಿದ್ಯುತ್ ಶಕ್ತಿ ಉತ್ಪತ್ತಿ ಮಾಡುತ್ತದೆ. ಕೆಲವೊಮ್ಮೆ ಸೌರಕೋಶದಿಂದ ಉತ್ಪತ್ತಿಯಾಗುವ ಒಂದು ಶಕ್ತಿಯ ಪ್ರಮಾಣ ಕಡಿಮೆಯಾದಾಗ ನಾವು ಹಲವಾರು ಸೌರಕೋಶಗಳನ್ನು ಒಂದರ ಪಕ್ಕ ಒಂದು ಜೋಡಿಸಿದಾಗ ಅದು ಸೌರ ಫಲಕವಾಗ್ತದೆ. ಇದರಿಂದ ನಾವು ಹೆಚ್ಚಿನ ಪ್ರಮಾಣದ ವಿದ್ಯುತ್ತನ್ನು ಉತ್ಪತ್ತಿ ಮಾಡಬಹುದು. ಸೌರಕೋಶಗಳ ಅನುಕೂಲತೆಗಳು: ಬೀದಿ ದೀಪಗಳ ಒಂದು ಕಾರ್ಯನಿರ್ವಹಣೆಗಾಗಿ ಶಕ್ತಿ ಬೇಕಾಗ್ತದೆ. ಆ ಶಕ್ತಿಯನ್ನು ನಾವು ಸೌರಕೋಶಗಳಿಂದ ಉತ್ಪತ್ತಿ ಮಾಡಬಹುದು. ಆಮೇಲೆ ಬೋರ್ವೆಲ್ ಅಥವಾ ಬಾವಿಯಿಂದ ನೀರನ್ನೆತ್ತಲು ಕೂಡ ಸೌರಶಕ್ತಿಯನ್ನು ಬಳಸಿಕೊಂಡು ಚಕ್ರ ತಿರುಗುವಂತೆ ಮಾಡಬಹುದು. ಬಹುದೂರದಲ್ಲಿರುವ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಕೃತಕ ಉಪಗ್ರಹಗಳಿಗೆ ವಿದ್ಯುತ್ ಆಕಾರವನ್ನು ಕೂಡ ಸೌರಕೋಶಗಳ ಮೂಲಕ ನಾವು ಒದಗಿಸ್ತೇವೆ. ಬಹುದೂರದಲ್ಲಿರುವ ವಿಜ್ಞಾನ ಕೇಂದ್ರಗಳು ಹಾಗೂ ಇನ್ನಿತರ ಸಂಶೋಧನಾ ಕೇಂದ್ರಗಳಿಗೆ ವಿದ್ಯುತ್ ಆಕಾರವಾಗಿ ಸೌರಕೋಶಗಳನ್ನು ನಾವು ಬಳಸಬಹುದು. ಅವು ಚಲನಶೀಲ ಭಾಗಗಳನ್ನು ಹೊಂದಿಲ್ಲ. ಕಡಿಮೆ ನಿರ್ವಹಣೆ ಹಾಗೂ ಯಾವುದೇ ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಅವು ಕೆಲಸ ನಿರ್ವಹಿಸ್ತವೆ. ಆಮೇಲೆ ಇಲ್ಲಿ ಸೌರಕೋಶಗಳ ತಯಾರಿಕೆಗೆ ಬಳಸಲಾಗಿರುವಂಥದ್ದು ಸಿಲಿಕಾನ್ ಒಂದು ಧಾತು. ಈಗ ಸೌರಕೋಶಗಳ ಅನಾನುಕೂಲಗಳು ನೋಡಿದಾಗ, ಸೌರಕೋಶಕ್ಕಾಗಿ ಬಳಸುವ ವಿಶೇಷ ದರ್ಜೆಯ ಸಿಲಿಕಾನ್ನ ಲಭ್ಯತೆ ಭೂಮಿಯ ಗರ್ಭದಲ್ಲಿ ಸೀಮಿತವಾಗಿದೆ. ಸೌರಕೋಶದ ಉತ್ಪಾದನೆಯ ಸಂಪೂರ್ಣ ಪ್ರಕ್ರಿಯೆ ವೆಚ್ಚದಾಯಕವಾಗಿದೆ ಅಥವಾ ದುಬಾರಿಯಾಗಿದೆ. ಸೌರಫಲಕದಲ್ಲಿ ಸೌರಕೋಶಗಳನ್ನು ಒಂದಕ್ಕೊಂದು ಸಂಪರ್ಕಿಸಲು ಬಳಸುವ ಒಂದು ಧಾತು, ಅದುವೇ ಬೆಳ್ಳಿ. ಅದರ ವೆಚ್ಚ ಕೂಡ ಹೆಚ್ಚು. ಒಂದು ದುಬಾರಿ ವೆಚ್ಚದಿಂದಾಗಿ ಸೌರಕೋಶಗಳನ್ನು ಗೃಹ ಬಳಕೆಗೆ ಬಳಸುವುದು ಕಷ್ಟ. ಹಾಗಾಗಿ ಸರ್ಕಾರದ ಹಂತದಲ್ಲಿ ಹೆಚ್ಚಿನ ವಿದ್ಯುತ್ ಉತ್ಪಾದನೆಗಾಗಿ ಈ ಒಂದು ಸೌರಕೋಶಗಳ ಸ್ಥಾವರಗಳನ್ನು ಬಳಸಿರುವುದು ನಮಗೆಲ್ಲ ಗೊತ್ತು. ಈಗಾಗಲೇ ತಿಳಿಸಿರುವ ಹಾಗೆ ಕೃತಕ ಉಪಗ್ರಹಗಳ ಒಂದು ಕಾರ್ಯ ನಿರ್ವಹಿಸಲು ನಮಗೆ ಶಕ್ತಿ ಬೇಕು. ಆ ಶಕ್ತಿಯ ಆ ಸೌರಕೋಶ ಸೂರ್ಯನ ಶಾಖದಿಂದ ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ ಮಾರ್ಪಡಿಸಿಕೊಂಡು ಆ ಶಕ್ತಿಯಿಂದ ಅಲ್ಲಿ ಕೃತಕ ಉಪಗ್ರಹಗಳು ಕಾರ್ಯನಿರ್ವಹಿಸ್ತವೆ. ದೂರದ ಪ್ರದೇಶಗಳಲ್ಲಿ ಸ್ಥಾಪಿಸಿರುವ ರೇಡಿಯೋ ಮತ್ತು ತಂತಿರಹಿತ ಪ್ರಸರಣ ವ್ಯವಸ್ಥೆಗಳು, ದೂರದರ್ಶನ ಕೇಂದ್ರಗಳಿಗೆ ಈ ಒಂದು ಸೌರ ಫಲಕಗಳನ್ನು ಬಳಸಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡಬಹುದು. ಆಮೇಲೆ ಸಂಚಾರಿ ಮಾರ್ಗದರ್ಶನದಲ್ಲಿ ಬಳಸಲಾಗುವ ದೀಪಗಳು, ಕ್ಯಾಲ್ಕುಲೇಟರ್ಗಳ ಕಾರ್ಯನಿರ್ವಹಣೆಯಲ್ಲಿ ಹಲವಾರು ಆಟಿಕೆಗಳಲ್ಲಿ ಸೌರಕೋಶಗಳನ್ನು ಬಳಸಿರ್ತಾರೆ. ಅವುಗಳಿಂದ ಅವು ಕಾರ್ಯನಿರ್ವಹಿಸುತ್ತವೆ. ಮುಂದಿನ ಹಂತ ಸಮುದ್ರದ ಕೂಡ ಶಕ್ತಿಯ ಆಕಾರಗಳನ್ನು ಒಳಗೊಂಡಿರುವಂಥ ಒಂದು ಪ್ರದೇಶ. ಆ ಒಂದು ಸಮುದ್ರದಲ್ಲಿ ಕೂಡ ನಾವು ವಿವಿಧ ರೀತಿಯ ಶಕ್ತಿಗಳನ್ನು ಪಡೆಯಬಹುದು. ಸೊ ಅದರಲ್ಲಿ ಉಬ್ಬರ ಶಕ್ತಿ, ಅಲೆಗಳ ಶಕ್ತಿ, ಸಾಗರದ ಉಷ್ಣ ಶಕ್ತಿ. ಉಬ್ಬರ ಶಕ್ತಿ ಇದು ಸ್ವಲ್ಪ ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಚಂದ್ರನ ಗುರುತ್ವಾಕರ್ಷಣೆಯು ಸುತ್ತುತ್ತಿರುವ ಭೂಮಿಯ ಮೇಲೆ ವರ್ತಿಸುವುದರಿಂದ ಸಮುದ್ರದ ನೀರಿನ ಮಟ್ಟದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಸಮುದ್ರದ ಕಿರಿದಾದ ತೆರೆದ ಭಾಗಕ್ಕೆ ಅಡ್ಡಲಾಗಿ ಅಣೆಕಟ್ಟವನ್ನು ಕಟ್ಟುವ ಮೂಲಕ ಈ ಶಕ್ತಿಯನ್ನು ಪಡೆಯಬಹುದು. ಅಂದರೆ ಹೆಚ್ಚಿನ ಎತ್ತರದ ಅಲೆಗಳು ಅಥವಾ ರಭಸವಾದ ನೀರಿನ ಅಲೆಗಳನ್ನು ಉತ್ಪತ್ತಿ ಮಾಡಲು ಈ ಒಂದು ವ್ಯವಸ್ಥೆ ನಾವು ಬಳಸ್ಬೋದು. ಹಾಗಾಗಿ ಉಬ್ಬರ ಶಕ್ತಿಯಲ್ಲಿ ಆ ಥರದ ಒಂದು ವ್ಯವಸ್ಥೆ ಇರ್ತದೆ. ಇದರಿಂದ ಟರ್ಬೈನ್ ತಿರುಗುವಿಕೆಗೆ ಅನುಕೂಲವಾಗ್ತದೆ. ಅಣೆಕಟ್ಟಿನ ದ್ವಾರದ ಬಳಿ ರಭಸವಾಗಿ ಬರುತ್ತಿರುವ ನೀರನ್ನು ಬಳಸಿಕೊಂಡು ಸ್ಥಾಪಿಸಿರುವ ಟರ್ಬೈನ್ ಉಬ್ಬರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ.
ಸಮುದ್ರದಲ್ಲಿ ಬಳಕೆಯಾಗುವ ನಮಗೆ ಕಂಡುಬರುವಂಥ ಎರಡನೇ ಶಕ್ತಿ ಅಲೆಗಳ ಶಕ್ತಿ. ಸಮುದ್ರದ ತೀರದಲ್ಲಿ ಸಮುದ್ರದ ಅಲೆಗಳು ಹೆಚ್ಚಿನ ಚಲನಶಕ್ತಿಯನ್ನು ಪಡೆದುಕೊಂಡು ಬರ್ತವೆ. ಆ ಹೆಚ್ಚಿನ ಚಲನಶಕ್ತಿ ಇರುವ ಅಲೆಗಳನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದು. ಬಲಿಷ್ಠ ಅಲೆಗಳಿದ್ದಲ್ಲಿ ಮಾತ್ರ ಈ ಒಂದು ಅಲೆಗಳ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಉತ್ಪತ್ತಿ ಮಾಡಬಹುದು ಅಥವಾ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಉತ್ಪತ್ತಿ ಮಾಡಬಹುದು. ಅಲೆಗಳ ಶಕ್ತಿಯನ್ನು ಸಂಗ್ರಹಿಸಿ ಟರ್ಬೈನ್ಗಳನ್ನು ತಿರುಗಿಸಿ ಆ ಟರ್ಬೈನ್ಗಳ ತಿರುಗುವಿಕೆಯಿಂದ ನಾವು ವಿದ್ಯುತ್ತನ್ನು ಉತ್ಪತ್ತಿ ಮಾಡಬಹುದು. ಮೂರನೆಯದು ಸಾಗರದ ಉಷ್ಣಶಕ್ತಿ. ಸಮುದ್ರದ ಮೇಲ್ಮೈಯಲ್ಲಿರುವ ನೀರು ಸೂರ್ಯನ ಶಾಖದಿಂದ ಬಿಸಿಯಾದಾಗ ಅದಕ್ಕೆ ಹೊಂದಿಕೊಂಡಿರುವ ಅದರ ತಳಭಾಗದಲ್ಲಿರುವ ನೀರು ಮೇಲಿನ ನೀರಿಗೆ ಹೋಲಿಕೆ ಮಾಡಿದಾಗ ತಣ್ಣಗಿರುತ್ತವೆ. ಅಂದರೆ ಮೇಲ್ಭಾಗದ ನೀರು ಬಿಸಿಯಾಗಿರ್ತವೆ, ಅದರ ತಳಭಾಗದ ನೀರು ತಂಪಾಗಿರ್ತವೆ, ತಣ್ಣಗಿರುತ್ತವೆ. ಈ ಒಂದು ತಾಪಮಾನದ ಈ ವ್ಯತ್ಯಾಸವನ್ನು ನಾವು ಸಾಗರದ ಉಷ್ಣ ಶಕ್ತಿ ಅಂತ ಹೇಳ್ತೀವಿ. ಈ ಸಾಗರದ ಉಷ್ಣ ಶಕ್ತಿ ಪರಿವರ್ತನೆ ಸ್ಥಾವರದಲ್ಲಿ ಶಕ್ತಿ ಉತ್ಪತ್ತಿಗಾಗಿ ಬಳಸ್ತೇವೆ. ಅಂದರೆ ಈ ಒಂದು ಬದಲಾಗುತ್ತಿರುವ ಉಷ್ಣದ ಪ್ರಮಾಣ ಅಥವಾ ತಾಪಮಾನದ ವ್ಯತ್ಯಾಸವನ್ನು ನಾವು ಉಷ್ಣ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಉತ್ಪತ್ತಿ ಮಾಡಲು ಬಳಸಬಹುದು. ಈ ಒಂದು ಸ್ಥಾವರಗಳು ಸಮುದ್ರದ ಮೇಲ್ಮೈಯಿಂದ ಸುಮಾರು 2 ಕಿಲೋಮೀಟರ್ವರೆಗೆ ತಾಪಮಾನದ ವ್ಯತ್ಯಾಸ ಮತ್ತು ಹೆಚ್ಚಿಗೆ ಇದ್ದಾಗ ಈ ಒಂದು ಸಾಧನಗಳು ಕಾರ್ಯನಿರ್ವಹಿಸುತ್ತವೆ. ಸಮುದ್ರದ ಬೆಚ್ಚಗಿನ ಮೇಲ್ಮೈ ನೀರಿನಿಂದ ಕಾಯಿಸಿ ಪಡೆದ ಅಮೋನಿಯಾದ ಆವಿಯನ್ನು ವಿದ್ಯುತ್ ಜನಕದ ಟರ್ಬೈನ್ ಮೂಲಕ ಟರ್ಬೈನ್ಗಳಿಗೆ ಹಾಯಿಸಿದಾಗ ಟರ್ಬೈನ್ನ ಚಕ್ರವು ತಿರುಗುತ್ತದೆ. ಈ ಚಲನಶಕ್ತಿಯಿಂದ ನಾವು ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡಬಹುದು. ಸಮುದ್ರದ ತಳದಲ್ಲಿ ತಣ್ಣೀರನ್ನು ಮೇಲಕ್ಕೆ ಪಂಪ್ ಮಾಡಿ ಆ ಆವಿಯನ್ನು ಮತ್ತೆ ನಾವೇನು ಮಾಡ್ಬೋದು ಅಂದರೆ ತಂಪು ಮಾಡಬಹುದು ಅಥವಾ ದ್ರವೀಕರಿಸಬಹುದು. ಭೂಮಿಯ ಆಳದಲ್ಲಿ ಆಗಾಗ ಉಂಟಾಗುವಂತಹ ಜ್ವಾಲಾಮುಖಿಗಳು, ಆ ಜ್ವಾಲಾಮುಖಿಗಳಿಂದ ಹೊರಬರುವಂತಹ ಒಂದು ಬೆಂಕಿ ರೂಪದ ದ್ರವ ಪದಾರ್ಥಕ್ಕೆ ನಾವು ಲಾವಾ ಅಂತ ಹೇಳ್ತೀವಿ. ಹಾಗಾಗಿ ಆ ಒಂದು ಭೂಮಿಯ ಆಳದ ಬಿಸಿಯಾದ ಪ್ರದೇಶದಲ್ಲಿ ಉಂಟಾದ ದ್ರವಿತ ಶಿಲಾಪಾಕವು ಮೇಲ್ಮುಖವಾಗಿ ಹೊರಗೆ ಬಂದಾಗ ಆ ಒಂದು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ನಿರ್ದಿಷ್ಟ ಪ್ರದೇಶಗಳಿಗೆ ಅದು ಸೆರೆಯಾಗಿದೆ ಅಥವಾ ಮೇಲ್ಭಾಗಕ್ಕೆ ಬರ್ತದೆ. ಸೊ ಆ ಭಾಗಗಳಿಗೆ ನಾವು ಹಾಟ್ಸ್ಪಾಟ್ಸ್, ಉಷ್ಣ ತಾಣಗಳು ಅಂತ ಹೇಳ್ತೀವಿ. ಈ ಒಂದು ಭೂಗತವಾದ ನೀರು ಈ ಉಷ್ಣ ತಾಣಗಳ ಸಂಪರ್ಕಕ್ಕೆ ಬಂದಾಗ ಅವು ಅನಿಲ ರೂಪಕ್ಕೆ ಬದಲಾವಣೆ ಆಗ್ತವೆ. ಸೊ ಈ ಒಂದು ಅನಿಲ ರೂಪದ ಆವಿಯನ್ನು ನಾವು ಟರ್ಬೈನ್ಗಳ ತಿರುಗುವಿಕೆಗೆ ಬಳಸಿಕೊಂಡು ವಿದ್ಯುತ್ ಉತ್ಪತ್ತಿ ಮಾಡಬಹುದು. ಕೆಲವೊಮ್ಮೆ ಈ ಭಾಗದ ಬಿಸಿನೀರು ಮೇಲ್ಮೈ ಮೇಲಿನ ಹೊರ ಕುಳಿಕೆಗಳ ಮೂಲಕ ಹೊರಬರ್ತವೆ. ಸೊ ಇಂತಹ ಹೊರ ಕುಳಿಕೆಗಳನ್ನು ನಾವು ಬಿಸಿ ನೀರಿನ ಬುಗ್ಗೆಗಳು ಅಂತ ಕೂಡ ಹೇಳ್ತೀವಿ. ಈ ಒಂದು ಭೂಗರ್ಭದಲ್ಲಿನ ಉಷ್ಣಶಕ್ತಿ ಮೇಲಕ್ಕೆ ಬರುವಂಥ ಒಂದು ಸಮಯದಲ್ಲಿ ಕಲ್ಲುಗಳ ಸಂಧಿಯಲ್ಲಿರುವ ಆವಿಯನ್ನು ಕೊಳವೆಗಳ ಮೂಲಕ ಟರ್ಬೈನ್ಗೆ ಹಾಯಿಸಿ ವಿದ್ಯುತ್ ಉತ್ಪತ್ತಿ ಮಾಡಬಹುದು. ಇದಕ್ಕೆ ತಗಲುವಂತಹ ವೆಚ್ಚವೂ ಕೂಡ ಹೆಚ್ಚೇನಿಲ್ಲ. ಹಾಗಾಗಿ ಈ ಒಂದು ವ್ಯವಸ್ಥೆ ಅಥವಾ ಈ ಒಂದು ಮಾದರಿಯ ಶಕ್ತಿ ಉತ್ಪತ್ತಿಯನ್ನು ಬಳಸಿಕೊಂಡು ನಾವು ಶಕ್ತಿ ಕೇಂದ್ರಗಳನ್ನು ಸ್ಥಾಪಿಸಬಹುದು. ಹಾಗಾಗಿ ಇದು ಕಡಿಮೆ ಒಂದು ಖರ್ಚಿನಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡುವಂಥ ಒಂದು ವಿಧಾನವಾಗಿದೆ. ಸೊ ಈ ಥರದ ಒಂದು ವಿದ್ಯುತ್ ಉತ್ಪಾದನೆಯ ಕೇಂದ್ರಗಳು, ಭೂಗರ್ಭ ಶಕ್ತಿಯಿಂದ ಉಷ್ಣಶಕ್ತಿ ವಿದ್ಯುತ್ ಪಡೆಯುವಂತಹ ಸ್ಥಾವರಗಳು ನ್ಯೂಜಿಲೆಂಡ್ ಮತ್ತು ಅಮೇರಿಕಾ ಸಂಯುಕ್ತ ಸಂಸ್ಥಾನಗಳಲ್ಲಿ ಹೆಚ್ಚಾಗಿವೆ. ಮುಂದಿನ ಒಂದು ಶಕ್ತಿ, ಸೊ ನಾವೀಗಾಗಲೇ ಹೆಚ್ಚಿನ ಒಂದು ಭಾಗಗಳಲ್ಲಿ ನೋಡುತ್ತಿರುವಂತಹ ಶಕ್ತಿ ಅಂತ ಹೇಳ್ಬೋದು, ನ್ಯೂಕ್ಲಿಕ್ ಶಕ್ತಿ. ಇಲ್ಲಿ ಅತ್ಯಾಧುನಿಕ ಶಕ್ತಿ ಉತ್ಪಾದನೆಗಳ ಅಥವಾ ವಿದ್ಯುತ್ ಉತ್ಪಾದನೆಗಳಲ್ಲಿ ಬಳಸುವಂತಹ ಶಕ್ತಿ ಇದಾಗಿದೆ. ಪರಮಾಣುವಿನ
ವಿದಳನ ಕ್ರಿಯೆಯಲ್ಲಿ ಇಲ್ಲಿ ವಿದಳನ ಅಂದಾಗ ಒಂದು ಭಾರವಾದ ಪರಮಾಣು ಬೀಜವು ಎರಡು ಅಸ್ಥಿರ ಪರಮಾಣು ಬೀಜಗಳಾಗಿ ಅಥವಾ ಹಗುರ ಪರಮಾಣು ಬೀಜಗಳಾಗಿ ವಿಂಗಡಣೆಯಾಗಿ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗೆ ಬೈಜಿಕ ವಿದಳನ ಅಂತ ಹೇಳ್ತೀವಿ. ಇಲ್ಲಿ ಯುರೇನಿಯಂ, ಪ್ಲೂಟೋನಿಯಂ ಅಥವಾ ಥೋರಿಯಂನಂತಹ ವಿಕಿರಣಪಟು ಧಾತುಗಳನ್ನು ಬಳಸಿಕೊಂಡು ವಿದಳನ ಕ್ರಿಯೆಯಿಂದ ನಾವು ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಪಡೆಯಬಹುದು. ಯಾವಾಗ ಈ ಕ್ರಿಯೆ ನಡೆಯುತ್ತದೋ ಆಗ ಮೂಲ ಬೀಜದ ದ್ರವ್ಯರಾಶಿಯು ಉತ್ಪನ್ನಗಳ ವೈಯಕ್ತಿಕ ದ್ರವ್ಯರಾಶಿಯ ಮೊತ್ತಕ್ಕಿಂತ ತುಸುವೆ ಹೆಚ್ಚಾಗಿದ್ದರೆ ಅಗಾಧವಾದ ಶಕ್ತಿ ಬಿಡುಗಡೆ ಆಗ್ತದೆ. ಇದನ್ನು ನಾವು ನ್ಯೂಕ್ಲಿಕ್ ಶಕ್ತಿ ಅಂತ ಹೇಳ್ತೀವಿ. ಯುರೇನಿಯಂನ ಒಂದು ಪರಮಾಣು ವಿದಳನದಿಂದ ದಹನ ಕ್ರಿಯೆಯಿಂದ ಸರಿಸುಮಾರಾಗಿ 10 ಮಿಲಿಯನ್ ಪಟ್ಟು ಶಕ್ತಿ ಬಿಡುಗಡೆ ಆಗಿರುವಂಥ ಲೆಕ್ಕಗಳಿವೆ. ಈ ಹಿಂದೆ ನಾವು ನ್ಯೂಕ್ಲಿಕ್ ಶಕ್ತಿಯನ್ನು ಅಪಾಯಕಾರಿ ಕೆಲಸಗಳಲ್ಲಿ ಬಳಕೆ ಮಾಡ್ತಿದ್ದೇವೆ. ಉದಾಹರಣೆಗೆ ಬಾಂಬ್ಗಳ ತಯಾರಿಕೆಯಲ್ಲಿ. ಈಗ ಅದರ ಬದಲಾವಣೆಗೊಂಡು ವಿದ್ಯುತ್ ಉತ್ಪಾದನೆಗಾಗಿ ಆ ಒಂದು ನ್ಯೂಕ್ಲಿಕ್ ಶಕ್ತಿಯನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ಅಂತಹ ಸಾಧನೆಗಳಿಗೆ ನಾವು ವಿದ್ಯುತ್ ಕ್ರಿಯಾಕಾರಿಗಳು ಅಂತ ಹೇಳ್ತೀವಿ. ವಿದ್ಯುತ್ ಕ್ರಿಯಾಕಾರಿಗಳಲ್ಲಿ ನ್ಯೂಕ್ಲಿಕ್ ಶಕ್ತಿಯನ್ನು ವಿದ್ಯುತ್ ಉತ್ಪತ್ತಿಗಾಗಿ ಬಳಕೆ ಮಾಡಲಾಗ್ತದೆ. ಈ ಒಂದು ವಿದ್ಯುತ್ ಉತ್ಪಾದನೆಯಲ್ಲಿ ವಿದ್ಯುತ್ ಕ್ರಿಯಾಕಾರಿಗಳು, ಆ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ವಿದಳನ ಕ್ರಿಯೆಯು ಸ್ವಯಂ ನಿಯಂತ್ರಿತ ಸರಪಳಿ ಕ್ರಿಯೆಗೆ ಒಳಪಟ್ಟು ಬಿಡುಗಡೆಯಾಗುವ ಉಷ್ಣ ಶಕ್ತಿಯಿಂದ ಹಬೆಯನ್ನು ಉತ್ಪಾದನೆ ಮಾಡಿ ಆ ಹಬೆಯನ್ನು ಟರ್ಬೈನ್ ತಿರುಗಿಸುವಂತೆ ಮಾಡಿ ಆ ಟರ್ಬೈನ್ನ ತಿರುಗುವಿಕೆಯಿಂದ ವಿದ್ಯುತ್ ಉತ್ಪತ್ತಿ ಮಾಡಲಾಗ್ತದೆ. ಈ ಒಂದು ನ್ಯೂಕ್ಲಿಕ್ ಶಕ್ತಿಯ ಅಪಾಯಗಳು ನಾವು ನೋಡಿದಾಗ ಅಸಮರ್ಪಕ ಬೈಜಿಕ ತ್ಯಾಜ್ಯ ವಸ್ತುಗಳ ಶೇಖರಣೆ ಮತ್ತು ವಿಲೇವಾರಿ ಪರಿಸರ ಮಾಲಿನ್ಯವನ್ನುಂಟು ಮಾಡುತ್ತದೆ. ಆ ಸ್ಥಾವರಗಳಿಂದ ಹೊರಬರುವಂಥ ವಿಕಿರಣಗಳು ಜೀವಸಂಕುಲದ ಆರೋಗ್ಯಕ್ಕೆ ಹಾನಿಕಾರಿ. ನ್ಯೂಕ್ಲಿಕ್ ಕ್ರಿಯಾಕಾರಿಯ ಘಟಕ ಸ್ಥಾಪನೆಯ ನಿರ್ವಹಣಾ ವೆಚ್ಚ ದುಬಾರಿಯಾಗಿದೆ. ಶಕ್ತಿಯ ಯಾವುದೇ ಮೂಲದ ದುರ್ಬಳಕೆಯು ಪರಿಸರಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತದೆ. ಇಲ್ಲಿ ಇಂಧನಗಳ ಬಳಕೆ ಮಿತವಾಗಿರಬೇಕು. ಹೆಚ್ಚಾದಾಗ ಪರಿಸರದಲ್ಲಿ ಪರಿಣಾಮಗಳು ಉಂಟು ಮಾಡುತ್ತವೆ. ಹಾಗಾಗಿ ಪಳೆಯುಳಿಕೆಗಳ ಇಂಧನಗಳನ್ನು ಕಡಿಮೆ ಬಳಸುವುದು. ಆ ಪಳೆಯುಳಿಕೆಗಳ ಇಂಧನಗಳ ದಹನದಿಂದ ನಮಗೆ ಉಂಟಾಗುವ ಪರಿಣಾಮಗಳ ಪೈಕಿ ವಾಯುಮಾಲಿನ್ಯ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಹಾಗಾಗಿ ಅವುಗಳ ಬದಲಾಗಿ ನವೀಕರಿಸುವ ಶಕ್ತಿಯ ಮೂಲಗಳನ್ನು ಬಳಸುವುದು ಸೂಕ್ತ. ಜೊತೆಗೆ ಸೌರಶಕ್ತಿ, ಮಾರುತ ಶಕ್ತಿ, ಜಲಶಕ್ತಿ ಇವುಗಳ ಬಳಕೆಗೆ ಹೆಚ್ಚು ಪ್ರೋತ್ಸಾಹ ನೀಡುವುದು. ಶಕ್ತಿಯ ಆಕಾರವು ಎಲ್ಲಿಯವರೆಗೆ ನಮ್ಮೊಂದಿಗಿರುತ್ತದೆ ಅನ್ನುವಂಥ ಮಾತು ನೋಡೋದಾದರೆ ಪಳೆಯುಳಿಕೆ ಇಂಧನಗಳ ಮೇಲೆ ಹೆಚ್ಚು ಕಾಲ ಅವಲಂಬನೆಯನ್ನು ಕಡಿಮೆ ಮಾಡಬೇಕಾಗಿದೆ. ಆಗ ನಾವು ಮುಂದಿನ ಪೀಳಿಗೆಗೂ ಈ ಶಕ್ತಿಯನ್ನು ನೀಡುವಂಥ ಸಾಧ್ಯತೆಗಳಿವೆ. ಸೌದೆಗಾಗಿ ಮರಗಳನ್ನು ಕಡಿಯುವ ಬದಲು ನಾವು ಜೈವಿಕ ದ್ರವ್ಯರಾಶಿಯನ್ನು ಬಳಸುವುದು ಸೂಕ್ತ. ಪರಿಸರದಲ್ಲಿನ ನವೀಕರಿಸಲಾಗದ ಶಕ್ತಿಯ ಮೂಲಗಳ ಬಳಕೆ ಕಡಿಮೆ ಮಾಡಿ ನವೀಕರಿಸುವ ಶಕ್ತಿಯ ಮೂಲಗಳನ್ನು ಹೆಚ್ಚಾಗಿ ಬಳಸುವುದು.